ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ದಾವಣಗೆರೆ ಮತ್ತು ಚಿತ್ರದುರ್ಗದವ್ರಿಗೆ ಒಂದು ವಿನಂತಿ ಏನಂದರೆ, ಪ್ರಜಾಕೀಯ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಆ್ಯಂಡ್ ಅದು ಗ್ಯಾರಂಟಿ ಹೇಳ್ತೀನಿ, ಈ ಬಾರಿ ಕೂಡ ಗೆಲ್ಲಲ್ಲ. ಬಟ್ ಆದರೆ ನೀವು ಅದಕ್ಕೇ ವೋಟ್ ಹಾಕಬೇಕು. ಯಾಕೆಂದರೆ ನಿಮ್ಮ ಒಂದು ವೋಟಿಂಗ್ ನಂಬರ್ಸ್ ನಮಗೆ ಒಂದು ಬೂಸ್ಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ನಾವು ನೆಕ್ಸ್ಟ್ ನಮ್ಮ ಊರುಗಳಲ್ಲಿ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಮಾಡಬೇಕಾದ್ರೆ ಪ್ರಜಾಕೀಯಕ್ಕೆ ಸಪೋರ್ಟ್ ಕೊಡಬೇಕು ಅಂತಂದರೆ, ಸೊ ನೋಡಿ ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಎಷ್ಟು ಜನ ಪ್ರಜ್ಞಾವಂತರಿದ್ದಾರೆ. ಸೊ ಅಲ್ಲಿ ನಂಬರ್ಸ್ಗಳನ್ನ ನಾವು ತೋರಿಸ್ಬೋದಲ್ವಾ. ಸೊ ಅಷ್ಟು ವೋಟಿಂಗ್ಸ್ಗಳನ್ನ ಇನ್ಸ್ಪಿರೇಷನ್ ಆಗೋ ಥರ ವೋಟಿಂಗ್ಗಳನ್ನ ನೀವು ಮಾಡಬೇಕೀಗ. ಸೊ ಇದು ನಮಗೆ ತುಂಬ ಬೂಸ್ಟ್ ಕೊಡುತ್ತೆ. ಸೊ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಸೊ ನಿಮ್ಮ ಸ್ನೇಹಿತರಿಗೆ ಹೇಳೋದಕ್ಕೆ, ನಿಮ್ಮ ಪರಿಚಯದವ್ರಿಗೆ ಹೇಳೋಕ್ಕೆ, ಕೇಳ್ತಾರೋ ಬಿಡ್ತಾರೋ ಜಸ್ಟ್ ಆ ನೇಮ್ ಏನಿದೆ ಅದು ರಿಜಿಸ್ಟರ್ ಆಗಲಿ. ಆ್ಯಂಡ್ ಈ ರೀತಿ ವೀಡಿಯೋಸ್ಗಳಿದ್ದಾಗ ಅವುಗಳನ್ನ ಶೇರ್ ಮಾಡಿ. ಆ್ಯಂಡ್ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಮಾಡೋದ್ರಿಂದ ಒಂದು ಮಾಸ್ ಆಗಿ ಸೊ ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ರೀಚ್ ಮಾಡೋದಂಗೆ ಆಗುತ್ತೆ. ಸೊ ರಿಮೈನಿಂಗ್ ಏನು ಜನಗಳಿದ್ದಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅಂದರೆ ಅವರು ಜಾತಿ, ಧರ್ಮ, ಡ್ರಾಮಾ, ಕರಪ್ಷನ್ನು ಅದ್ರ ಬಗ್ಗೆ ವೋಟಿಂಗ್ ಹಾಕ್ತಾಯಿದ್ರೆ ಹಾಕ್ಕೊತ ಇರಲಿ. ಅವ್ರಿಗೆ ಅಪೋಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನನಗೆ ಪರ್ಸ್ನಲಾಗಿ ಏನು ಫೀಲ್ ಆಗಿದೆ ಅಂದರೆ, ನಾವು ತುಂಬ ಜನರಿಗೆ ಇದ್ರ ಬಗ್ಗೆ ಫೋರ್ಸ್ಫುಲಿ ಹೇಳೋಕ್ಕಾಗಲ್ಲ ಪ್ರಜಾಕೀಯದ ಬಗ್ಗೆ. ಯಾಕಂದರೆ ನಾವೇನಾದರೂ ಪ್ರಜಾಕೀಯದ ಬಗ್ಗೆ ಹೇಳೋಕ್ಕೆ ಹೋದರೆ, ನೀವು ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಬಿ ಜೆ ಪಿಯವ್ರಿಗೆ ನಾವು ಹೇಳೋಕೆ ಹೋದ್ವಿ. ಸೊ ಅವರ ಮೈಂಡ್ಸೆಟ್ ಏನಿರುತ್ತೆ ಅಂದರೆ, ಇವನು ಪಕ್ಕ ಕಾಂಗ್ರೆಸ್ ಅವನು ಅಂತ ಇರ್ತಾರೆ. ಸೊ ಕಾಂಗ್ರೆಸ್ನವ್ರ ಹತ್ರ ನಾವೇನಾದ್ರು ಹೇಳೋಕೆ ಹೋದರೆ, ಇಲ್ಲ ಇವನು ಪಕ್ಕ ಬಿ ಜೆ ಪಿ ಅವನು ಅಂತ ಇರ್ತಾರೆ. ಸೊ ಈ ರೀತಿ ಮೈಂಡ್ಸೆಟ್ಗಳಿರುತ್ತೆ. ಸೊ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಕನ್ವಿನ್ಸ್ ಆಗಿಲ್ಲ ಅಂದರೆ ಬಿಟ್ಬಿಡಿ. ಬಟ್ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಕನ್ವಿನ್ಸ್ ಆಗ್ಬೋದು ಅಂತ. ಅಂಥ ಜನರನ್ನ ಮಾತ್ರ ರೀಚ್ ಆಗಿ ಪ್ರಜಾಕೀಯನ ತಿಳಿಸಿ. ಅಷ್ಟು ಸಾಕು ನಮಗೆ. ತುಂಬ ಕ್ರಾಂತಿಕಾರಿಯಾಗಿ ಒಂದೇ ಸಲ ಬದಲಾವಣೆ ಆಗಲ್ಲ. ಬಟ್ ಐ ಹೋಪ್ ತುಂಬ ಒಳ್ಳೆ ನಂಬರ್ಸ್ಗಳು ಬೇಕಾಗಿದೆ ನಮ್ಮ ಪ್ರಜಾಕೀಯಕ್ಕೆ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಓಕೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್. ಯಾಕೆಂದರೆ ನನ್ನ ಅಭಿಪ್ರಾಯ ಏನಂದರೆ, ಸೊ ಆದಷ್ಟು ಬೇಗ ಇದು ಬರಬೇಕು. ಬಟ್ ಅಷ್ಟು ಈಸಿನೂ ಇಲ್ಲ. ಯಾಕೆಂದರೆ ನಮ್ಮ ಯುವಕರಲ್ಲೇ ತುಂಬ ಬೇರೆ ಬೇರೆ ಮೈಂಡ್ಸೆಟ್ ಇದೆ. ಕೆಲವರಿಗೆ ಅವ್ರ ಊರಲ್ಲಿ ಸೊ ಲೈಕ್ ರಿಲಿಜನ್ ಮ್ಯಾಟ್ರ್ ಆಗುತ್ತೆ. ಸೊ ಅವ್ರ ಊರಲ್ಲಿ ಯಾರೋ ಆಲ್ರೆಡಿ ಬರ್ತಾ ಇರ್ತಾರೆ, ಅವರು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ಸೊ ಆ ವಿಷಯಗಳಿಗೆ ಅಂದರೆ ಸಪೋರ್ಟ್ ಮಾಡ್ತಾ ಬರ್ತಾ ಇರ್ತಾರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನ. ಬಟ್ ಆದರೆ ಈಗ ಏನು ನಮ್ಮದು ಎರಾ ಏನಿದೆ, ಸೊ ಲೈಕ್ ಜೆನ್ಝಿ, ಸೊ ನಮ್ಮ ಜೆನ್ಝಿ ಏನಿದೆ, ಸೊ ನಮಗೆ ಒಂದು ಅವೇರ್ನೆಸ್ ಬರ್ತಾ ಇದೆ. ಸೊ ಇಲ್ಲಿ ಪೊಲಿಟಿಕಲಲ್ಲಿ ಕ್ಯಾಸ್ಟ್, ರಿಲಿಜನ್ ಇದು ಇಂಪಾರ್ಟೆಂಟ್ ಅಲ್ಲ, ಟ್ಯಾಕ್ಸ್ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರನೇ ನಾವೀಗ ಎಲ್ಲರೂ ಪ್ರಜಾಕೀಯನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಯೂತ್ಸನ್ನೇ ಕೇಳ್ಕೊತಿದ್ದೀನಿ. ಸೊ ದೊಡ್ಡವ್ರಿಗೆ ನೀವು ಏನೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಅಷ್ಟು ಈಸಿಯಾಗಿ ಚೇಂಜ್ ಆಗೋಲ್ಲ. ಸಾಧ್ಯವಾದಷ್ಟು ಯುವಕರಿಗೆ ಇದನ್ನು ತಿಳಿಸಿ. ಆ್ಯಂಡ್ ನಾವು ಬದಲಾವಣೆಯನ್ನು ನಾವೇ ತರಬೇಕಿದೆ. ಸೊ ಯಾರು ತಿಳ್ಕೊಬೇಡಿ ಉಪೇಂದ್ರ ಅವ್ರ ಪಕ್ಷ, ಉಪೇಂದ್ರ ಅವ್ರು ಮಾಡ್ತಾರೆ, ಸೊ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನ ಬಿಟ್ಟಾಕ್ಬಿಡಿ, ಇದು ನಮ್ಮ ಪಕ್ಷ ಅಂತ ತಿಳ್ಕೊಳ್ಳಿ. ಸೊ ನಾಳೆ ನೀವು MP ಆಗ್ಬೋದು, MLA ಆಗ್ಬೋದು, ಲೈಕ್ ಒಂದು ಕಾಮನ್ ಪರ್ಸನ್ ಕೂಡ ಬಂದು ಎಲೆಕ್ಷನ್ ನಿಂತು ಗೆಲ್ಬೋದು ಅಂತ ಇಲ್ಲಿ ಅವಕಾಶ ಇರಬೇಕಾದ್ರೆ ಯಾಕೆ ನಾವು ಯೂತ್ಸ್ ಸಪೋರ್ಟ್ ಮಾಡಬಾರ್ದು? ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂದರೆ, ಐ ಥಿಂಕ್ ನೇಪಾಳದಲ್ಲಿ ಬರೀ 35 ವರ್ಷದ ಒಂದು ವ್ಯಕ್ತಿ PM ಆಗಿದ್ದಾರೆ. ಸೊ ಯಾಕೆ ಪಾಸಿಬಲ್ ಇಲ್ಲ? ಎಲ್ಲ ಕೂಡ ಪಾಸಿಬಲ್ ಇದೆ. ಸೊ ನಮ್ಮ ಯೂತ್ಸ್ ಕೈಯಲ್ಲಿ ಇದೆ. ಸೊ ಯೂತ್ಸ್ ಆದಷ್ಟು ದಾವಣಗೆರೆ ಮತ್ತು ಚಿತ್ರದುರ್ಗದ ಜನರಿಗೆ ಈ ಪ್ರಜಾಕೀಯದ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಆ್ಯಂಡ್ ಅಲ್ಲಿ ಈಗ ಒಂದು ಮಾಸ್ ಆಗಿ ಗೆಲುವನ್ನು, ಒಂದು ಮಾಸ್ ನಂಬರ್ಸ್ ನಮಗೆ ಬರೋ ಥರ ಸಹಕರಿಸಿ.